ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಹೊಸ ಪಠ್ಯಕ್ರಮದಂತೆ ಮೊದಲನೇ ಅಧ್ಯಾಯ ವರ್ಗ ಮತ್ತು ಗಣ. ವರ್ಗದ ಮೇಲಿನ ಕಂಡುಹಿಡಿಯಿರಿ ಪ್ರಶ್ನೆಗಳನ್ನು ನಾನು ಈಗ ಆಲ್ರೆಡಿ ಸಾಲ್ವ್ ಮಾಡಿ ವಿಡಿಯೋನ ಹಾಕಿದ್ದೀನಿ. ಇನ್ನು ಮುಂದೆ ಬರೋದು ಗಣ, ಅದರಲ್ಲಿ ಕಂಡುಹಿಡಿಯಿರಿ ಪ್ರಶ್ನೆಗಳು. ಪುಟ ಸಂಖ್ಯೆ 18. ಗಣಗಳು, ಅದರಲ್ಲಿ ಕಂಡುಹಿಡಿ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, 27,000 ಮತ್ತು 10,648 ಇವುಗಳ ಗಣಮೂಲಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಇದರ ಗಣಮೂಲಗಳನ್ನು ಕಂಡುಹಿಡಿಯೋಣ ಬನ್ನಿ. ಮೊದಲನೇದು 27,000. ಸೊ 27,000 ಇದೊಂದು ಸಮಸಂಖ್ಯೆ, ಆದ್ದರಿಂದ 2ರಿಂದ ಸ್ಟಾರ್ಟ್ ಮಾಡೋಣ. 2 1 2, 2 3 6, 1 ಉಳಿತು 10 ಆಯಿತು, 2 5 10, 0 0. ಅಗೇನ್ ಇದು ಸಮಸಂಖ್ಯೆ 2ನ್ನೇ ತೊಗೊಳ್ರಿ. 2 6 12, 1 ಉಳಿತು 2 7 14, 1 ಉಳಿತು 10 ಆಯಿತು, 2 5 10, 0ಕ್ಕೆ 0. ಮತ್ತೆ 2ನ್ನು ತೊಗೊಳ್ರಿ ವಿದ್ಯಾರ್ಥಿಗಳೇ. 2 3 6, 2 3 6, 1 ಉಳಿತು 2 7 14, 2 5 10. ನೆಕ್ಸ್ಟ್ ಇದೊಂದು ಬೆಸ ಸಂಖ್ಯೆ ಇದೆ, ಸೊ ಇದನ್ನು 2ರಿಂದ ನಾವು ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 3ನ್ನು ಟ್ರೈ ಮಾಡಿರಿ. 3 1 3 1 3 2 6, 1 ಉಳಿತು 15 ಆಯಿತು, 3 5 15. ಆನಂತರ ಮತ್ತೆ 3ನ್ನು ಟ್ರೈ ಮಾಡಿರಿ. 3 3 9, ಆಮೇಲೆ 11 ಹೋದರೆ ಎಷ್ಟು ಉಳಿತು? 2 ಉಳಿತು, ಇದು 22 ಆಯಿತು. 3 7 21, 1 ಉಳಿತು, 3 5 15. ಮತ್ತೆ 3ನ್ನು ತೊಗೊಂಡು ಟ್ರೈ ಮಾಡಿರಿ ವಿದ್ಯಾರ್ಥಿಗಳೇ. 3 1 3, 3 2 6, 1 ಉಳಿತು, 3 5 15. ನೆಕ್ಸ್ಟ್ 5ನ್ನು ತೊಗೊಳ್ರಿ. 5 2 10, 2 ಉಳಿತು, 5 5 25. ಮತ್ತೆ 5ನ್ನು ತೊಗೊಳ್ರಿ. 5 5 25, ಕೊನೆಗೆ 5 1 5. ಸೊ ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು ಇಲ್ಲಿ 27,000ನ್ನು ನಾವು ಯಾವ ರೀತಿ ಬರಿಬೋದು? ಈಸ್ ಈಕ್ವಲ್ ಟು 2 3 ಸಲ ರಿಪೀಟ್ ಆಗಿದೆ, 2 ಇಂಟು 2 ಇಂಟು 2. ಹಾಗೆ 3 3 ಸಲ ರಿಪೀಟ್ ಆಗಿದೆ, 3 ಇಂಟು 3 ಇಂಟು 3. ಅದೇ ರೀತಿ 5 ಸಹ 3 ಸಲ ರಿಪೀಟ್ ಆಗಿದೆ, ಸೊ 5 ಇಂಟು 5 ಇಂಟು 5. ನಾವು ಗಣಮೂಲವನ್ನು ಕಂಡುಹಿಡಿತಾ ಇದ್ದೀವಿ. ಎದ್ರ ಗಣಮೂಲ? 27,000. ಸೊ ಕ್ಯೂಬ್ ರೂಟ್ ಆಫ್ 27,000 ಈಸ್ ಈಕ್ವಲ್ ಟು, ಸೊ ಇದನ್ನು 3 ಗುಂಪುಗಳನ್ನಾಗಿ ಮಾಡಿರಿ. ಸೊ ಗಣಮೂಲ ಇರೋದ್ರಿಂದ ಇದರಲ್ಲಿ 1 ತೊಗೊಳ್ರಿ, 3 ಆ್ಯಂಡ್ 5. ಇವು 3ನ್ನು ಗುಣಾಕಾರ ಮಾಡಿರಿ ಮಕ್ಕಳೇ. 3 2 6, 6 5 30. ಹಾಗಾದರೆ 27,000ದ ಗಣಮೂಲ ಎಷ್ಟು? 30. ಅದೇ ರೀತಿ ನಮಗೆ ಇನ್ನೊಂದು ಪ್ರಶ್ನೆಯನ್ನು ಅವ್ರು ಕೊಟ್ಟಿದ್ದಾರೆ. 10,648. ನೋಡಿರಿ ಹೆಂಗೆ ಮಾಡೋದು. 10,648 ವಿದ್ಯಾರ್ಥಿಗಳೇ. ಸಮಸಂಖ್ಯೆ ಇರೋದ್ರಿಂದ ಎಷ್ಟು ತೊಗೊತೀನಿ ನಾನು? 2 ತೊಗೊತೀನಿ. 2 5 10, 2 3 6, 2 2 4, 2 4 8. ಮತ್ತೆ 2ನ್ನು ತೊಗೋತಾ ಇದ್ದೀನಿ. 2 2 4, 2 6 12, 1 ಉಳಿತು, 2 6 12, 2 2 4. ಮತ್ತೆ 2 ತೊಗೋತೀನಿ. 2 1 2, 2 3 6, 2 3 6, 2 1 2. ನೆಕ್ಸ್ಟು ಇದು 1331. 3ರಿಂದನೂ ಡಿವೈಡ್ ಆಗಂಗಿಲ್ಲ. ಹೆಂಗಂತ ನೋಡಿರಿ. 3 4 12, 1 ಉಳಿತು 13 ಆಯಿತು. 3 4 12, 1 ಉಳಿತು 11. ಸೊ 3ರ ಮಗೆ 11 ಇಲ್ಲ, ಸೊ 3 ಬರೋಂಗಿಲ್ಲ. ಹಾಗಾದರೆ 7 ಬರೋದಿಲ್ಲ. ನೆಕ್ಸ್ಟ್ ಟ್ರೈ ಮಾಡಿರಿ. 11ನ್ನು ಟ್ರೈ ಮಾಡಿ ಮಕ್ಕಳೇ. 11 1 11, ಹೌದಾ? ಎಷ್ಟು ಉಳಿತು? 2 ಉಳಿತು, 23 ಆಯಿತು. 11 2 22, 1 ಉಳಿತು, 11 1 11. ಮತ್ತೆ 11ನ್ನು ತೊಗೊಂಡು ಟ್ರೈ ಮಾಡಿ ಮಕ್ಕಳೇ. 11 1 11, 12ರೊಳಗೆ 11 ಹೋದರೆ 1 ಉಳಿತು, ಇದು 11 ಆಯಿತು. 11 1 11. ಹಾಗೆ ನೆಕ್ಸ್ಟು 11 1 11. ಇದನ್ನು ಯಾವ ರೀತಿ ಬರಿಬೋದು ಮಕ್ಕಳೇ ನಾವು? 10,648ನ್ನು 10,648 ಈಸ್ ಈಕ್ವಲ್ ಟು 2 ಅನ್ನೋದು 3 ಸಲ ರಿಪೀಟ್ ಆಗಿದೆ ಮಕ್ಕಳೇ. ಹಾಗೆ 11 ಅನ್ನೋದು 3 ಸಲ ರಿಪೀಟ್ ಆಗಿದೆ. 11 ಇಂಟು 11 ಇಂಟು 11. ಸೊ ನಾವು ಗಣಮೂಲವನ್ನು ಕಂಡುಹಿಡಿತಾ ಇದ್ದೀವಿ. ಅದರದ್ದು 10,648. ಸೊ 3ರ ಗುಂಪುಗಳನ್ನಾಗಿ ಮಾಡಿರಿ. ಒಂದು ಸಲ ಅದನ್ನು ತೊಗೊಳ್ರಿ. 2 ಇಂಟು 11 ಎಷ್ಟು ಬಂತು? ಹಾಗಾದರೆ ವಿದ್ಯಾರ್ಥಿಗಳು 11 2 22.
ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 1323 ಪೂರ್ಣ ಗಣಸಂಖ್ಯೆಯಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ? ಇದನ್ನು ಸೇಮ್ ಅವಿಭಾಜ್ಯ ಅಪವರ್ತನ ವಿಧಾನ ಮಾಡಿರಿ ವಿದ್ಯಾರ್ಥಿಗಳೇ. ಅಲ್ಲಿ 3 ಗುಂಪುಗಳನ್ನು ಮಾಡಿದಾಗ ಯಾವುದು ಕಮ್ಮಿ ಆಗುತ್ತೋ ಸೊ ಆ ಸಂಖ್ಯೆಯಿಂದ ನಾವೇನು ಮಾಡಬೇಕಾಗತ್ತೆ ಅಂದರೆ ಗುಣಿಸ್ಬೇಕಾಗತ್ತೆ. ತಗೊಳ್ರಿ 1323 ಅವಿಭಾಜ್ಯ ಅಪವರ್ತನ ಮಾಡಿರಿ. ಇದು ಸಮಸಂಖ್ಯೆ ಆಗಿಲ್ಲ. ಸಮಸಂಖ್ಯೆ ಇದ್ದರೆ 2 ತೊಗೊಂಡು ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಬಟ್ ಇದು ಸಮಸಂಖ್ಯೆ ಇಲ್ಲ. 3 ತೊಗೊಂಡು ಟ್ರೈ ಮಾಡೋಣ ವಿದ್ಯಾರ್ಥಿಗಳೇ. 13 ಅನ್ನೋದು 3 ಬಗೆಗಿಲ್ಲ, ಬಟ್ 12 ಇದೆ. ಎಷ್ಟಲಿ 3 4 12. ಹಾಗಾದರೆ ಎಷ್ಟು ಉಳಿತು? 1 ಉಳಿತು. ಇದು 12 ಆಯಿತು. ಅಗೇನ್ 3 4 12, 3 1 3. ಮತ್ತೆ 3 ತೊಗೊಳ್ರಿ. 3 1 3, 4ರಲ್ಲಿ 3 ಹೋದರೆ 1 ಉಳಿತು, 14 ಆಯಿತು. 3 4 12, 1 ಉಳಿತು. ಎಷ್ಟು ಉಳಿತು ವಿದ್ಯಾರ್ಥಿಗಳೇ? 1 ಉಳಿತು. 2 ಉಳಿತು. 3 1 21. ಹಾಗೆ 3 ತೊಗೊಳ್ರಿ. 3 4 12, 2 ಉಳಿತು, 27 ಆಯಿತು. 3 9 27, 49 ಉಳಿತು. ಸೊ 7 7 49, 7 1 7. ಸೊ ನಾವು ಇದನ್ನು ಯಾವ ರೀತಿ ಬರೀಬೋದು ವಿದ್ಯಾರ್ಥಿಗಳೇ? 1323 3 × 3 × 3 ಇಂಟು 7 ಇಂಟು 7. ಸೊ ಹಾಗಾದರೆ ಇದು ಪೂರ್ಣ ಗಣಸಂಖ್ಯೆ ಅಲ್ಲ. ಯಾಕಂತಂದರೆ ವಿದ್ಯಾರ್ಥಿಗಳೇ 3 ಗುಂಪುಗಳನ್ನು ಮಾಡಿದಾಗ ಇವು 3 ಸಲ ಬಂದಿದೆ, ಬಟ್ ಇದೆಷ್ಟು ಸಲ ಬಂದಿದೆ? 2 ಸಲ ಬಂದಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ ನಾವು 1323 ಪೂರ್ಣ ಗಣಸಂಖ್ಯೆಯಾಗಿಸಲು ಅದಕ್ಕೆ ಎಷ್ಟರಿಂದ ಗುಣಿಸಬೇಕು? ಹಾಗಿದ್ರೆ 7ರಿಂದ ಗುಣಿಸಬೇಕು. ಬರಿಬೇಕು ವಿದ್ಯಾರ್ಥಿಗಳಲ್ಲಿ 1323 ಪೂರ್ಣ ಗಣಸಂಖ್ಯೆಯಾಗಿಸಲು ಅದಕ್ಕೆ 7ರಿಂದ ಗುಣಿಸಬೇಕಾಗುತ್ತದೆ. 7ರಿಂದ ಗುಣಿಸಬೇಕಾಗುತ್ತದೆ. ಸರಿನಾ ವಿದ್ಯಾರ್ಥಿಗಳೇ? 3ನೇ ಪ್ರಶ್ನೆ, ಸರಿ ಅಥವಾ ತಪ್ಪು ಎಂದು ತಿಳಿಸಿ ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ಯಾವುದೇ ಬೆಸ ಸಂಖ್ಯೆಯ ಗಣವು ಸಮಸಂಖ್ಯೆಯಾಗಿರುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಯಾಕಪ್ಪ ಅಂತಂದರೆ ಬೆಸ ಸಂಖ್ಯೆಯ ಗಣ, ಎಕ್ಸಾಂಪಲ್ 1 ತೊಗೊಂತನು. 1ರ ಗಣ 1 ಅನ್ನೋದು ಸಮಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಅದೇ ರೀತಿ 3ರ ಗಣ 27, ಅದು 27 ಅನ್ನೋದು ಬೆಸ ಸಂಖ್ಯೆಯಲ್ಲ, ಸಮಸಂಖ್ಯೆಯಲ್ಲ, ಬೆಸ ಸಂಖ್ಯೆಯಾಗಿದೆ. ಸೊ ಆದ್ದರಿಂದ ಉತ್ತರವನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಈ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ 1ರ ಗಣ 1 ಹಾಗೂ 3ರ ಗಣ 27 ಇವು ಸಮಸಂಖ್ಯೆಯಲ್ಲ. ಸರಿನಾ ವಿದ್ಯಾರ್ಥಿಗಳೇ? ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ವಿದ್ಯಾರ್ಥಿಗಳೇ, 8ರಿಂದ ಕೊನೆಗೊಳ್ಳುವ ಯಾವುದೇ ಗಣಸಂಖ್ಯೆ ಇರುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹೇಳಿಕೆ ತಪ್ಪಾಗಿದೆ. ಯಾಕಪ್ಪ ಅಂತಂದರೆ ಈ ಹೇಳಿಕೆ ತಪ್ಪಾಗಿದೆ. ಕಾರಣ ನಿಮಗೆ ಗೊತ್ತಿದೆ. 2ರ ಗಣ ಎಷ್ಟಪ್ಪಿ? 8. ಹಾಗೂ ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ 12ರ ಗಣ 1728. ನೀವು ಕೊನೆಯಲ್ಲಿ ನೋಡಬಹುದು, ಇಲ್ಲಿ ಎಷ್ಟು ಅಂಕಿ ಇದೆ? 8. ಇಲ್ಲಿ ಎಷ್ಟಿದೆ? 8. ಸೊ ಆದ್ದರಿಂದ 8ರಿಂದ ಕೊನೆಗೊಳ್ಳುವ ಗಣಸಂಖ್ಯೆಗಳು ಇವೆ ಅಂತ ನಾವು ಉತ್ತರವನ್ನು ಬರೀಬೇಕು. 8ರಿಂದ ಕೊನೆಗೊಳ್ಳುವ ಗಣಸಂಖ್ಯೆಗಳು ಇವೆ ಅಂತ ನಾವು ಉತ್ತರವನ್ನು ಬರೀಬೇಕು. ಥರ್ಡ್ ಸ್ಟೇಟ್ಮೆಂಟ್ ನೋಡಿ ವಿದ್ಯಾರ್ಥಿಗಳೇ, 2 ಅಂಕಿಯ ಸಂಖ್ಯೆಯ ಗಣವು 3 ಅಂಕಿಯ ಸಂಖ್ಯೆಯಾಗಿರಬಹುದು ಅಂತ ಕೇಳಿದ್ದಾರೆ. ಈ ಹೇಳಿಕೆ ತಪ್ಪಾಗಿದೆ. ಕಾರಣ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ ಯಾವುದು? 10.
ಹೌದಾ? 10ರ ಗಣ ಸಂಖ್ಯೆ ಎಷ್ಟು? 10ರ ಗಣ 1000. ಅವ್ರು ಹೇಳಿರೋ ಪ್ರಕಾರ 2 ಅಂಕಿಯ ಸಂಖ್ಯೆಯ ಗಣ 3 ಅಂಕಿಯ ಸಂಖ್ಯೆ ಆಗಿರ್ಬೋದು ಅಂತ ಹೇಳಿದ್ದಾರೆ. ಇದು 2 ಅಂಕಿಯ ಸಂಖ್ಯೆಯ ಗಣ 1 2 3 4 4 ಅಂಕಿಯ ಸಂಖ್ಯೆಯಾಗಿದೆ. ಆದ್ದರಿಂದ 10ರ ಗಣ 1000, ಇದರಿಂದ 2 ಅಂಕಿಯ ಸಂಖ್ಯೆಯ ಗಣ 2 ಅಂಕಿಯ ಸಂಖ್ಯೆಯ ಗಣವು 3 ಅಂಕಿಯ ಸಂಖ್ಯೆ ಆಗಿರಲು ಸಾಧ್ಯವಿಲ್ಲ. 3 ಅಂಕಿಯ ಸಂಖ್ಯೆಯಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ಎಷ್ಟು ಅಂಕಿಯ ಸಂಖ್ಯೆ ಆಗಿರುತ್ತೆ ವಿದ್ಯಾರ್ಥಿಗಳೇ? 4 ಅಂಕಿಯ ಸಂಖ್ಯೆ. ಸರಿನಾ? 4ನೇ ಸ್ಟೇಟ್ಮೆಂಟ್ ನೋಡಿ ವಿದ್ಯಾರ್ಥಿಗಳೇ. 2 ಅಂಕಿಯ ಸಂಖ್ಯೆಯ ಗಣವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಬಹುದು ಅಂತ ಹೇಳಿದ್ದಾರೆ. ಈ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ಕಾರಣ 2 ಅಂಕಿಯ ಸಂಖ್ಯೆ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ? 2 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 99. ಅದರ ಗಣವನ್ನು ನಾವು ಮಾಡಿ ನೋಡೋಣ. 7 ಬರ್ತದೋ, 7ಕ್ಕಿಂತ ಹೆಚ್ಚು ಬರ್ತದೋ, ಏನು ಅದಕ್ಕೆ ಕಮ್ಮಿ ಬರ್ತದೋ ಅಂತ ನಮಗೆ ಗೊತ್ತಾಗುತ್ತೆ. 99ನ್ನು 3 ಸಲ ಗುಣಿಸಿದರೆ ನಮಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 9,70,299. ಇದು ಇದರೆಷ್ಟು ಅಂಕಿ ಇದೆ ವಿದ್ಯಾರ್ಥಿಗಳೇ? 6 ಅಂಕಿ ಸಂಖ್ಯೆ ಇದೆ ಇದು. ಹಾಗಾದರೆ 2 ಅಂಕಿ ಸಂಖ್ಯೆಯ ಗಣ 6ಕ್ಕಿಂತ ಹೆಚ್ಚು ಅಂಕಿಗಳನ್ನು ಹೊಂದಿರಲು ಸಾಧ್ಯವಿಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. 2 ಅಂಕಿಯ ಸಂಖ್ಯೆಯ ಗಣವು 6ಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಲು ಸಾಧ್ಯವಿಲ್ಲ. 5ನೇ ಹೇಳಿಕೆ, ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುತ್ತವೆ. ವಿದ್ಯಾರ್ಥಿಗಳು, ಈ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, 2ರ ಗಣ ಎಷ್ಟು? 8. 8ರ ಅಪವರ್ತನಗಳನ್ನು ನೋಡ್ರಿ. 8ರ ಅಪವರ್ತನಗಳು ಯಾವ್ಯಾವ ಬರ್ತಾವು? 1 2 4 8. ಎಷ್ಟು ಬಂದು? 4. ಹಾಗೆ ಇನ್ನೊಂದು ಉದಾಹರಣೆ ತಗೊಳ್ರಿ. 3ರ ಗಣ ಎಷ್ಟು ವಿದ್ಯಾರ್ಥಿಗಳೇ? ಒಂದು ಉದಾಹರಣೆ, 2 ಉದಾಹರಣೆ. 3ರ ಗಣ 27. ಸೊ 27ರ ಅಪವರ್ತನಗಳನ್ನು ನೋಡ್ರಿ. 27ರ ಅಪವರ್ತನಗಳು ಯಾವ್ಯಾವ ಬರ್ತಾವ್ರಿ? 1 3 9 27. ಎಷ್ಟಿದ್ದಾವೆ ಹಾಗಾದರೆ? 4. ಹಾಗಾದರೆ ಘನ ಸಂಖ್ಯೆಯು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವುದಿಲ್ಲ. ಬರೀಬೇಕು ವಿದ್ಯಾರ್ಥಿಗಳೇ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವುದಿಲ್ಲ. ಅಥವಾ ಹೊಂದಿರಬಹುದು. ಪ್ರಶ್ನೆ ಸಂಖ್ಯೆ 4. 1331 ಒಂದು ಪೂರ್ಣ ಗಣ ಎಂದು ನೀವು ಹೇಳುತ್ತೀರಿ. ನೀವು ಅದರ ಗಣಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಗಣಮೂಲ ಯಾವುದು? ಅದೇ ರೀತಿ 4913, 12167 ಮತ್ತು 32768 ಸಂಖ್ಯೆಗಳ ಗಣಮೂಲಗಳನ್ನು ಊಹಿಸಿ ಅಂತ ಹೇಳಿದ್ದಾರೆ ಮಕ್ಕಳೇ. ಸೊ 1331
ಇದು ಪೂರ್ಣಗಣ ನಿಮಗೆ ಗೊತ್ತಿದೆ. 11ರ ಘನ ಸಂಖ್ಯೆ 1331. ಇದು ನಮಗೆ ಗೊತ್ತಿರುವಂಥದ್ದೇ. ಸೊ ಇದನ್ನು ನಾವು ಯಾವ ರೀತಿ ಊಹಿಸ್ಬೋದು? ಅವಿಭಾಜ್ಯ ಅಪವರ್ತನ ಮಾಡುವುದರ ಮೂಲಕ ನಾವು ಇದರ ಉತ್ತರವನ್ನು ಕಂಡ್ಕೋಬೋದು. ನೋಡಿರಿ, 11 1 11, 13 11 ಇದರ 2 ಉಳಿತು, ಇದು 22 ಆಯಿತು. 11 2 22, 23ರಲ್ಲಿ 22 ಹೋದರೆ 1 ಉಳಿದು 11 ಆಯಿತು. 11 1 11. ಅದೇ ರೀತಿ ಮತ್ತೆ 11ಅನ್ನು ತೊಗೋತಾ ಇದ್ದೀನಿ. 11 1 12, 11 11, 12ರಲ್ಲಿ 11 1 ಉಳಿತು, 11 ಆಯಿತು. ಮತ್ತೆ 11 11 ಸೇಮ್ ಮತ್ತೆ 11 11. ಸೊ ನಮ್ಮ 1331 ಯಾವ ರೀತಿ ವ್ಯಕ್ತಪಡಿಸ್ಬೋದಂದ್ರೆ 11 3 ಸಲ ರಿಪೀಟ್ ಆಗಿರೋದ್ರಿಂದ 11 ಕ್ಯೂಬ್. ಹಾಗಾದರೆ ಇದರ ಅರ್ಥ ಏನು ರೀ? 11ರ ಘನ ಸಂಖ್ಯೆ ಏನಪ್ಪ ಅಂದ್ರೆ 1331. ಅವ್ರು ಏನು ಹೇಳಿದ್ದಾರೆ? ಅದರ ಘನಮೂಲ ಯಾವುದು? 1331ರ ಘನಮೂಲ 11 ಅಂತ ನಾವು ಬರಿಬೋದು. ಅದೇ ರೀತಿ ಅವರು ಇನ್ನೊಂದು ಕೆಲವೊಂದಿಷ್ಟು ನಂಬರ್ಗಳನ್ನ ಕೊಟ್ಟಿದ್ದಾರೆ. 4913, ಇನ್ನೂ 3 ನಂಬರ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ಇದನ್ನು ಟ್ರೈ ಮಾಡೋಣ ಬನ್ನಿ. 4913. ಸೊ ಇದು ಯಾವ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ನೀವು ಯೂಸ್ ಮಾಡಬೇಕು ರೀ. 3 ನೋಡಬೇಕು, 5 ನೋಡಬೇಕು, 7 ನೋಡಬೇಕು. ಅದೇ ರೀತಿ ಕಂಟಿನ್ಯೂ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನ ಟ್ರೈ ಮಾಡ್ತಾ ಹೋದಂತೆ ಇದು ಯಾವ ಮಗ್ಗಿಂದ ಡಿವೈಡ್ ಆಗ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ನಾನು ಡೈರೆಕ್ಟಾಗಿ 17ಅನ್ನು ತೊಗೋತಾ ಇದ್ದೀನಿ. ನೀವು ಟ್ರೈ ಮಾಡಿ ನೋಡ್ಬೋದು ರೀ. 3 5 ಇವನ್ನೆಲ್ಲ ತೊಗೊಂಡು ಟ್ರೈ ಮಾಡಿ ನೋಡ್ಬೋದು. ಇದು ಏನಾಗಲ್ಲ ಅಂತಂದ್ರೆ ಡಿವೈಡ್ ಆಗೋದಿಲ್ಲ. ಸೊ 17ನ ಮಗ್ಗಿ ನೋಡಿರಿ. 17 3 51 ಬರೋಂಗಿಲ್ಲ. 17 2 34. ಹೌದಾ? 17 2 34. 17 3 51 ಆಗುತ್ತೆ ಮಕ್ಕಳೇ. ಸೊ 17 2 34ಅನ್ನು ತೊಗೋತಾ ಇದ್ದೀನಿ. 49ರಲ್ಲಿ 34ಅನ್ನು ಕಳೆದ್ರೆ ಎಷ್ಟು ಬರ್ತದೆ ಮಕ್ಕಳೇ? 15 ಬರ್ತದೆ. ಸೊ ಇದೆಷ್ಟಾಯಿತು? 151 ಆಯಿತು. ಯಾಕಂದರೆ ಇಲ್ಲಿ 15 ಆಲ್ರೆಡಿ ಉಳಿದಿದೆ, ಇಲ್ಲಿ ಒಂದಿದೆ. 151 ಆಗ್ತದೆ ಮಕ್ಕಳೇ. 17 9 153 ಆಗ್ತದೆ ಮಕ್ಕಳೇ. ಸೊ 17 9 ನಾವು ತೊಗೊಳ್ಲಿಕ್ಕೆ ಬರೋದಿಲ್ಲ. 17 8 ತೊಗೋಬೇಕು ವಿದ್ಯಾರ್ಥಿಗಳೇ. 136 ಆಗ್ತದೆ. ಸೊ 17 8 136 ಆದರೆ 151ರಲ್ಲಿ 136ಅನ್ನು ಕಳೆದ್ರೆ 17 8 136. ಸೊ 151ರಲ್ಲಿ 136ಅನ್ನು ಕಳೆದ್ರೆ ಮಕ್ಕಳೇ 15 ಬರ್ತದೆ. ಇದು 153 ಆಗ್ತದೆ. ಸೊ 153 ಅನ್ನೋದು ಆಲ್ರೆಡಿ 17ನ ಮಗ್ಯಾಗ ಐತಿ. ಎಷ್ಟಲಿ? 17 ಎಷ್ಟಲೇ 153? 17 9 153 ಆಗ್ತದೆ ಮಕ್ಕಳೇ. ಅಗೇನ್ ನಾನು 17ಅನ್ನು ತೊಗೋತಾ ಇದ್ದೀನಿ. 17 2 34 ಆಗ್ತದೆ. 28ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ತೊಗೋಬೇಕು ಮಕ್ಕಳೇ ನಾವು. ಸೊ 17 1 17, 17ರಲ್ಲಿ 28ರಲ್ಲಿ 17ಅನ್ನು ಕಳೆದ್ರೆ ಮಕ್ಕಳೇ ಎಷ್ಟು ಬರ್ತಾ ಇದೆ? ಅಗೇನ್ 11 ಬರ್ತಾ ಇದೆ. ಇದು 119 ಆಯಿತು ಮಕ್ಕಳೇ. 28ರಲ್ಲಿ 17 ಹೋದ್ರೆ 11 ಉಳಿತು. ಸೊ 9 119 ಆಯಿತು. 17 7 119 ಮಕ್ಕಳೇ. ಅಗೇನ್ ನಾವೇನು ಮಾಡಬೇಕಂತಂದರೆ 17 1 17ಅನ್ನು ತೊಗೋಬೇಕು. ನಾವು 4913ಅನ್ನು ಯಾವ ರೀತಿ ವ್ಯಕ್ತಪಡಿಸ್ಬೋದು ಅಂತಂದರೆ 17 ಕ್ಯೂಬ್. ಹೌದಲ್ವ ಮಕ್ಕಳೇ? ಹಾಗಾದರೆ 4913ರ ಘನಮೂಲ ಎಷ್ಟಾಯಿತು? ಘನಮೂಲ 17 ಆಯಿತು ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಿದೆ ಇದರಲ್ಲಿ? 12167 ಇದೆ ಮಕ್ಕಳೇ. ಟ್ರೈ ಮಾಡೋಣ ಬನ್ನಿ. 12167 ಇದನ್ನು ಟ್ರೈ ಮಾಡೋಣ ಬನ್ನಿ ಮಕ್ಕಳೇ. ಸೊ ನಿಮ್ಮ ಮಗ್ಗಿ ಗೊತ್ತಿರಬೇಕು. ಟ್ರೈ ಮಾಡ್ತಾ ಹೋದಂತೆ ನಿಮ್ಗೆ ಯಾವುದು ಬರ್ತದೆ, ಯಾವ ಮಗ್ಗಿ ಬರಲ್ಲ ಅನ್ನೋದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೂಲಕ ನೀವು ಮಾಡ್ತಾ ಹೋದಂತೆ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳೇ. ಸೊ ಮಾಡೋಣ ಬನ್ನಿ. 23 ತೊಗೊಳ್ತಾ ಇದ್ದೀನಿ ಮಕ್ಕಳೇ. ಸೊ 121 23ನೇ ಮಗ್ಗೆಲ್ಲ ಐತೆಲ್ಲೂ ನೋಡಬೇಕು. ಅದಿಲ್ಲ ಅಂದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ತೊಗೊಳ್ಬೇಕು. 23 5 ವಿದ್ಯಾರ್ಥಿಗಳೇ 115. 23 5 115 ಮಕ್ಕಳೇ. 121ರಲ್ಲಿ 115 ಹೋದರೆ 6 ಉಳಿಯುತ್ತೆ ಮಕ್ಕಳೇ. ಇದು 66 ಆಗುತ್ತೆ. 23 2 46 ಮಕ್ಕಳೇ. ಸೊ 46ರಲ್ಲಿ 46 ಕಳೆದ್ರೆ 20 ಬರುತ್ತೆ ಮಕ್ಕಳೇ. ಇದು 207 ಆಗುತ್ತೆ. ಸೊ 207 23ನೇ ಮಗ್ಗೆಗೆ ಐತಿ ಎಷ್ಟಲೇ ಅಂತಂದರೆ 9. 23 9 207 ಮಕ್ಕಳೇ. ಮತ್ತೆ 23ಅನ್ನು ತೊಗೊಳ್ತಾ ಇದ್ದೀನಿ ಮಕ್ಕಳೇ. 23 2 46. ಸೊ 6 ಉಳಿತು, 69 ಆಯಿತು. 23 3 69 ಮಕ್ಕಳೇ. ಸೇಮ್ 23 1 23. ಇದನ್ನು ಯಾವ ರೀತಿ ಬರಿಬೋದು ಮಕ್ಕಳೇ? ನಾವು 12167ಅನ್ನು 23 ಕ್ಯೂಬ್ ಅಂತ ವ್ಯಕ್ತಪಡಿಸ್ಬೋದು ಮಕ್ಕಳೇ. ಆದ್ದರಿಂದ 12167ರ ಘನಮೂಲ
23 ಮಕ್ಕಳೇ. ಮುಂದಿನ ಸಂಖ್ಯೆ ಅವ್ರು ಕೊಟ್ಟಿರೋದು ಮಕ್ಕಳೇ 32,768 ಅಂತ. ವಿದ್ಯಾರ್ಥಿಗಳು ಇದೊಂದು ಸಮಸಂಖ್ಯೆ ಇದೆ. ನೀವು ಕೊನೆ ಸಂಖ್ಯೆಯನ್ನು ನೋಡಿದ್ರಿ ಅಂತಂದರೆ 8 ಇದೆ. ಸೊ ಇದು 2ರಿಂದ ನಾವು ಇದನ್ನು ಡಿವೈಡ್ ಮಾಡ್ಕೊತ ಹೋಗೋಣ ಮಕ್ಕಳೇ, ನಮ್ಗೆ ಈಸಿ ಆಗುತ್ತೆ. 2 1 2, 1 ಉಳಿತು, 2 6 12, 2 3 6, 1 ಉಳಿತು, 2 8 16, 2 4 8. ಅದೇ ರೀತಿ 2 8 16, 2 1 2, 2 9 18, 2 2 4 ವಿದ್ಯಾರ್ಥಿಗಳೇ. ಮತ್ತೆ 2ಅನ್ನು ತೊಗೊಳ್ರಿ, ಸಮಸಂಖ್ಯೆ ಇರೋದ್ರಿಂದ. 2 4 8, 1 ಅನ್ನೋದು 2 ಮಗೆ ಇಲ್ಲಿ ವಿದ್ಯಾರ್ಥಿಗಳ 0 ಕೊಟ್ಟರೆ ಇದು 19 ಮಾಡ್ಕೊಳ್ರಿ. 2 8 16, 2 9 18 ಮಕ್ಕಳೇ, 2 6 12. ಮತ್ತೆ 2ಅನ್ನು ತೊಗೊಂಡು ಕಂಟಿನ್ಯೂ ಮಾಡಿರಿ. 2 2 4 0, 2 4 8, 2 9 18 ವಿದ್ಯಾರ್ಥಿಗಳೇ. ಸೊ ಸಾರಿ 2 8 16 ಮಕ್ಕಳೇ, 2 8 16 ಮಕ್ಕಳೇ. ಸೊ ನೆಕ್ಸ್ಟ್ 2 1 2 0, 2 2 4, 2 4 8, 1024 ಉಳಿತು ಮಕ್ಕಳೇ. ನೆಕ್ಸ್ಟ್ 2 5 10, 2 1 2, 2 2 4 ಮಕ್ಕಳೇ. ಮತ್ತೆ 2ಅನ್ನು ತೊಗೊಳ್ರಿ. 2 2 4, 1 ಉಳಿತು, 2 5 10, 2 6 12. ಮತ್ತೆ 2 ತೊಗೊಳ್ರಿ. 2 1 2, 2 2 4, 2 8 16. ಮತ್ತೆ 2 ತೊಗೊಳ್ರಿ. 2 6 12, 2 4 8, 64 ಬಂತು ಮಕ್ಕಳೇ. ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ಸಿಂಗಲ್ ಕೇಳೋದು ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ. ಸೊ ಅದು ಕರೆಕ್ಟ್ ಆಗುತ್ತೆ. ಸೈಡ್ ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. 2 3 6, 2 2 4. ನೆಕ್ಸ್ಟ್ 2 1 2 6, 2 8 16, 2 4 8, 2 2 2, 1 2 ಮಕ್ಕಳು. ಎಷ್ಟು ಸಲ ರಿಪೀಟ್ ಆಗೈತಿ ನೋಡ್ರಿ. 1 2 3 4 5 6 7 8 9 10 11 12 13 14 15. 15 ಸಲ ಇದು 2 ಅನ್ನೋದು ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ನಾವು ಹಾಗಾದರೆ ಇದನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ಬೋದು ಮಕ್ಕಳೇ? 32,768 ನಾವು 2 ಅಂತ ವ್ಯಕ್ತಪಡಿಸ್ಬೋದು. ನಾವೀಗ ಗಣಮೂಲವನ್ನು ಕಂಡುಹಿಡಿದ್ರಿಂದ ನಮಗೆ ಘಾತ ಸಂಖ್ಯೆ 3 ಬರೋ ರೀತಿ ಇದನ್ನು ನಾವೇನು ಮಾಡಬೇಕು ಮಕ್ಕಳೇ? ಡಿವೈಡ್ ಮಾಡ್ಕೋಬೇಕು. ಹಾಗಾದರೆ 2 ಘಾತ 3 ಮಾಡ್ಕೊಂಡ್ರೆ ನೋಡಿ ಮಕ್ಕಳೇ, 5 3 15. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಇದೇ ಬರುತ್ತೆ. ಆದ್ದರಿಂದ 2 ಬೆಲೆ ಎಷ್ಟು ವಿದ್ಯಾರ್ಥಿಗಳೇ? 32 ಆದ್ದರಿಂದ ನಾವು ಇದನ್ನು 3ರ ಘಾತ ಸಂಖ್ಯೆಯಲ್ಲಿ ಇದನ್ನು ವ್ಯಕ್ತಪಡಿಸಿದ್ದೀವಿ. ಹಾಗಾದರೆ 32,768ರ ಘನಮೂಲ 32 ವಿದ್ಯಾರ್ಥಿಗಳೇ. ಪ್ರಶ್ನೆಯನ್ನು ನೋಡ್ರಿ ಮಕ್ಕಳೇ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ. 63 ಕ್ಯೂಬ್ ಮೈನಸ್ 66 ಕ್ಯೂಬ್, 63 ಕ್ಯೂಬ್ ಮೈನಸ್ 42 ಕ್ಯೂಬ್, 62 ಸ್ಕ್ವೇರ್ ಮೈನಸ್ 66 ಸ್ಕ್ವೇರ್, 4th ಒನ್ 43 ಕ್ಯೂಬ್ ಮೈನಸ್ 42 ಕ್ಯೂಬ್. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇದು ಕ್ಯೂಬ್ ಅಂತಾನೆ ಪ್ರಿಂಟ್ ಆಗಿದೆ. ಬಟ್ ಇದು ಸ್ಕ್ವೇರ್ ಆಗಬೇಕು, ಇದು ಸಹ ಸ್ಕ್ವೇರ್ ಆಗಬೇಕು. ಪಠ್ಯಪುಸ್ತಕದಲ್ಲಿ ಎರಡು ಆಪ್ಷನ್ ಸೇಮ್ ಆಗಿದೆ. ಸ್ವಲ್ಪ ಅದನ್ನು ನೀವು ಚೇಂಜ್ ಮಾಡಿಕೊಡ್ರಿ. ಇದನ್ನು ನಾವು ಆ್ಯಸ್ ಯೂಶ್ವಲ್ ಮೆಥಡಿಂದ ಸಾಲ್ವ್ ಮಾಡೋಣ. 67 ಕ್ಯೂಬ್ ಬೆಲೆಯನ್ನು ಕಂಡುಹಿಡಿಯಬೇಕಂದ್ರೆ 67ಅನ್ನು 3 ಸಲ ಗುಣಿಸಿ ಅದರ ಉತ್ತರವನ್ನು ಕಂಡುಹಿಡಿಯಬೇಕು. ಹಾಗೂ 66ಅನ್ನು 3 ಸಲ ಗುಣಿಸಿ ಅದರ ಉತ್ತರವನ್ನು ಕಂಡುಹಿಡಿಯಬೇಕು. ಸೊ ಇದರೊಳಗೆ ಇದನ್ನು ಮೈನಸ್ ಮಾಡಿದರೆ ನಿಮಗೆ 13,267 ಬರ್ತಾ ಇದೆ. ಹಾಗೂ ಎರಡನೇ ಅವ್ರು ಕೊಟ್ಟಿರೋಂಥ ಆಪ್ಷನ್ 43 ಕ್ಯೂಬ್ ಮೈನಸ್ 42 ಕ್ಯೂಬ್. ಇದನ್ನು ಸಹ ನಾವು 43ಅನ್ನು 3 ಸಲ ಗುಣಿಸಿ 42ಅನ್ನು 3 ಸಲ ಗುಣಿಸಿ ಬಂದ ಉತ್ತರದಲ್ಲಿ ನಾವು ಇದನ್ನು ಮೈನಸ್ ಮಾಡಿದರೆ 5,417 ಬರ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸ್ಕ್ವೇರನ್ನು ಮಾಡಿದಾಗ 67 ಸ್ಕ್ವೇರ್ ಮೈನಸ್ 66 ಸ್ಕ್ವೇರ್ ಮಾಡಿದಾಗ 133 ಬಂದಿದೆ. ಹಾಗೂ 43 ಸ್ಕ್ವೇರ್ ಮೈನಸ್ 42 ಸ್ಕ್ವೇರ್ ಮಾಡಿದಾಗ 85 ಬರ್ತಾ ಇದೆ. ಅವ್ರು ನಮಗೆ ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಇವುಗಳಲ್ಲಿ ಯಾವುದು ದೊಡ್ಡ ಬೆಲೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ನೀವು ಇಲ್ಲಿ ಉತ್ತರವನ್ನು ನೋಡ್ತಾ ಇದ್ದೀರಿ. ಯಾವುದು ದೊಡ್ಡದಾಗಿದೆ ಮಕ್ಕಳೇ? ಫಸ್ಟ್ ಆಪ್ಷನ್. ಹಾಗಾದರೆ ಅತ್ಯಂತ ದೊಡ್ಡ ಬೆಲೆಯನ್ನು ಹೊಂದಿರುವಂಥದ್ದು 67 ಕ್ಯೂಬ್ ಮೈನಸ್ 66 ಕ್ಯೂಬ್. ನೀವು ಇದನ್ನು ಇನ್ನೊಂದು ಮೆಥಡಿಂದ ಕೂಡ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಯಾವ ರೀತಿ ಅಂತಂದರೆ ಫಾರ್ಮುಲಾನ ಯೂಸ್ ಮಾಡಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಏನ್ರಿ? ಎ ಮೈನಸ್ ಬಿ
ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಹ ನೀವು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ಅದರ ಜೊತೆಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಿಮಗೆ ಗೊತ್ತಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇವೆರಡು ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಸಹ ನೀವು ಅದರ ಬೆಲೆಗಳನ್ನು ಕಂಡುಹಿಡಿದು ನೀವು ಯಾವುದು ದೊಡ್ಡದಾಗಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೀವು ಯಾವ್ದು ಮೆಥಡ್ ಅಪ್ಲೈ ಮಾಡಿದರೂ ಕರೆಕ್ಟ್ ವಿದ್ಯಾರ್ಥಿಗಳೇ.